ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಬೇಕು ಅಂತಿದ್ದೀರಾ ಅಥವಾ ಈಗಾಗಲೇ ನೀವು ಪಾಲಿಸಿನ ತಗೊಂಡಿದ್ದೀರಾ ಬಟ್ ಸ್ಟಿಲ್ ನಿಮಗೆ ಕೆಲವೊಂದು ಡೌಟ್ಸ್ ಇದೆ. ಸೊ ಆ ಡೌಟ್ಸ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಫ್ಯಾಕ್ಟ್ಸ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಸೊ ಆ ಕ್ವೆಶನ್ಸ್ ಏನು ಅರೈಸ್ ಆಗುತ್ತೆ ನಾವು ಒಂದು ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಬೇಕಾದ್ರೆ ಆ ಕ್ವೆಶನ್ಸನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮಿಸ್ ಮಾಡಬೇಡಿ. ಯಾಕಂದ್ರೆ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೂ ಕೂಡ ನಾವು ತಗೊಂಡ್ಬಿಡ್ತೀವಿ, ಎಲ್ಲವೂ ಕೇಳಿಸ್ಕೊಂಡಿರ್ತೀವಿ, ಬಟ್ ಅರ್ಥ ಆಗಿರೋದಿಲ್ಲ ಕೆಲವೊಮ್ಮೆ. ಸೊ ಎಕ್ಸಾಕ್ಟ್ ಆಗಿ ಏನೆಲ್ಲ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದಿದ ತಕ್ಷಣ ನೋಟಿಫಿಕೇಶನ್ ಮಿಸ್ ಆಗುತ್ತೆ. ಸೊ ಮೊದಲನೇ ಪ್ರಶ್ನೆ ಏನು, ಈಗ ನಾನು ಟರ್ಮ್ ಇನ್ಶೂರೆನ್ಸ್ ತಗೊಳ್ತಾ ಇದ್ದೀನಿ ಅಥವಾ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಎಷ್ಟು ವರ್ಷಕ್ಕೆ ನಾನು ಆ ಒಂದು ಇನ್ಶೂರೆನ್ಸ್ನ ತಗೊಳ್ಬೇಕು, ಆ ಟರ್ಮ್ ಏನಾಗಿರ್ಬೇಕು? ಸೊ ಈ ಟರ್ಮ್ ಅಂದ್ರೇನು, ಈ ಟರ್ಮ್ ಆಕ್ಚುಲಿ ಹೇಗೆ ವರ್ಕ್ ಆಗುತ್ತೆ? ಉದಾಹರಣೆಗೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ, ಈ ಒಂದು ಟರ್ಮ್ ಏನಿರುತ್ತೆ, ಆ ಏನೋ ಒಂದು ಕಾಲ ಸಮಯ ಇರುತ್ತೆ, ಅದಕ್ಕೇನು ನೀವೊಂದು ಪಾಲಿಸಿನ ತಗೊಳ್ತೀರಿ ಅದನ್ನ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಲಾಗತ್ತೆ. ಅಂದ್ರೆ ಈ ಒಂದು ನಿಗದಿತ ಸಮಯಕ್ಕೆ ನಾನು ಸಮಯ ಬಂದು ಇಲ್ಲಿ ಟರ್ಮ್ ಆಗತ್ತೆ, ನಾನು ಈ ಒಂದು ಪಾಲಿಸಿನ ತಗೊಳ್ತಾ ಇದ್ದೀನಿ. ಸೊ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ. ಈಗ ನಿಮ್ಗೆ ಇದು ಕ್ಲಿಯರ್ ಆಗಿದೆ. ಸೊ ಈ ಒಂದು ಟರ್ಮ್ ಏನಿರುತ್ತೆ, ಆ ಟರ್ಮ್ ಅಲ್ಲಿ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ನಾವು ವಿಧಿವಶರಾದ್ವಿ ಅಂತಂದ್ರೆ ನಮ್ಮ ಫ್ಯಾಮಿಲಿಗೆ, ಅಂದ್ರೆ ನಾವ್ ಯಾರನ್ನ ನಾಮಿನಿ ಅಂತ ಚೂಸ್ ಮಾಡಿರ್ತೀವಿ ಅವರಿಗೆ ಬೀಮಾ ಕಂಪನಿ ಕಡೆಯಿಂದ ಕಂಪ್ಲೀಟ್ ಕವರೇಜ್ ಅಮೌಂಟ್ ನಾವು ಏನ್ ಸೆಲೆಕ್ಟ್ ಮಾಡಿರ್ತೀವಿ ಅದನ್ನ ನೀಡಲಾಗುತ್ತೆ. ಸೊ ಈ ರೀತಿಯಾಗಿ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ವರ್ಕ್ ಆಗುತ್ತೆ. ನಾವೀಗ ಎಷ್ಟು ವರ್ಷಕ್ಕೆ ತಗೊಳ್ಬೇಕು ಅನ್ನೋ ಒಂದು ಬೇಸಿಕ್ ಕ್ವೆಶನ್ ಮೇಲೆ ಯೋಚನೆ ಮಾಡಕ್ ಹೋಯ್ತು ಅಂತಂದ್ರೆ ಕೆಲವರು 100 ವರ್ಷ ಆಗೋವರೆಗೂ ನನ್ಗಿರ್ಲಿ ಅಂತ ಅಂದ್ಬಿಟ್ಟು ತಗೊಳಕ್ ಹೋಗ್ತಾರೆ ಟರ್ಮ್ ಇನ್ಶೂರೆನ್ಸ್ನ. ಬಟ್ ಅದು ತಪ್ಪು. ಆಕ್ಚುಲಿ ನಾವು 60 ಇಯರ್ಸ್ಗೆ ನಾವು ಪ್ಲಾನ್ ಮಾಡಬೇಕು. ಸೊ ಉದಾಹರಣೆಗೆ ನಿಮ್ಮ ಏಜ್ ಇವಾಗ 30 ಇಯರ್ಸ್ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಈಗ 30 ವರ್ಷ ಆಗಿತ್ತು ಅಂತಂದ್ರೆ 60 ಇಯರ್ಸ್ ಟರ್ಮ್ ನಾವು ಚೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಈ 60 ಇಯರ್ಸ್ ಟರ್ಮ್ ಅಲ್ಲಿ ಎಷ್ಟು ಉಳಿದಿದೆ? ಇನ್ನ 30 ಇಯರ್ಸ್ ಉಳಿದಿದೆ. ಸೊ 30 ಇಯರ್ಸ್ ಟರ್ಮ್ ಅನ್ನ ನೀವು ಚೂಸ್ ಮಾಡಿದ್ರೆ ಸಾಕು. ಸೊ ಎಷ್ಟು ವರ್ಷ ತಗೊಳ್ಬೇಕು ಅಂತ ಗೊತ್ತಾಯ್ತು. ನಾವು ಇದನ್ನ ಯಾಕೆ ತಗೊಳ್ಬೇಕು ಅನ್ನೋ ಒಂದು ರೀಸನ್ ಬೇಕು ಅಂತಂದ್ರೆ, ಈಗ ಸದ್ಯಕ್ಕೆ ನಾವೊಬ್ಬರೇ ಅರ್ನಿಂಗ್ ಮೆಂಬರ್ ಅಂತ ಇಟ್ಕೊಳ್ಳಿ ಫ್ಯಾಮಿಲಿಲಿ. ಅಕಸ್ಮಾತ್ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ನನಗೆ, ನನ್ನ ಫ್ಯಾಮಿಲಿ ಗತಿ ಏನು, ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ? ಸೊ ಈ ಒಂದು ಆಲೋಚನೆ ಇತ್ತು ಅಂತಂದ್ರೆ ಆ ಫ್ಯಾಮಿಲಿಯಲ್ಲಿ ಏನು ಒಂದು ಅರ್ನಿಂಗ್ ಮೆಂಬರ್ ಇರ್ತಾರೆ, ಅವರು ಈ ಒಂದು ಇನ್ಶೂರೆನ್ಸ್ನ ಮಾಡಿಸಿದ್ರೆ ಫಿನಾನ್ಷಿಯಲಿ ಅವರನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಸಿಂಪಲ್ ಆಗಿ ನಾವು ನಮ್ಮ ಲೈಫ್ಗೆ ಅಳವಡಿಸ್ತಾ ಇಲ್ಲಿ ಮಾತಾಡೋಕೆ ಹೋಯ್ತು ಅಂತಂದ್ರೆ, ನಮಗೆ 60 ವರ್ಷ ಆದಾಗ ನಮ್ಮ ಮಕ್ಕಳು ಏನಿರ್ತಾರೆ ಅವರು ತಮ್ಮ ಕಾಲ ಮೇಲೆ ನಿಂತು ತಾವು ಕೆಲಸವನ್ನ ಮಾಡಿ ದುಡಿಯೋದಕ್ಕೆ ಶುರು ಮಾಡಿರ್ತಾರೆ. ಸೊ ಅವರು ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿರೋದಿಲ್ಲ. ಇನ್ ಕೇಸ್ ನೀವೇನಾದ್ರೂ 70, 80, 90, 100 ಇಯರ್ಸ್ ಅಂತ ಈ ಒಂದು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿದ್ರಿ ಅಂತಂದ್ರೆ ಎಲ್ಲರ ಮನೇಲಿ ಆಗಲ್ಲ, ಬಟ್ ಕೆಲವೊಂದು ಕಡೆ ಖಂಡಿತವಾಗ್ಲೂ ಈ ಥರ ಆಗಬಹುದು. ಅಕಸ್ಮಾತ್ ನಿಮ್ಗೆ ಏನೋ ಒಂದು ಹೆಲ್ತ್ ಕಂಡೀಷನ್ ಆಯಿತು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ್ರಿ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ಉಸಿರು ಯಾವಾಗ ನಿಲ್ಲುತ್ತೆ, ಇನ್ಶೂರೆನ್ಸ್ ದುಡ್ಡು ಯಾವಾಗ ಬರುತ್ತೆ ಅನ್ನೋ ಒಂದು ಸಂದರ್ಭ ಖಂಡಿತವಾಗ್ಲೂ ಬರ್ಬೋದು. ಸೊ ಅದು ಬಹಳ ನೋವು ಕೊಡುತ್ತೆ, ಬಹಳ ಕಷ್ಟಕರವಾಗುತ್ತೆ. ಸೊ ಬೆಟರ್ ನಾವು ಟರ್ಮ್ ಇನ್ಶೂರೆನ್ಸ್ ಅಂತ ಪ್ಲಾನ್ ಮಾಡಬೇಕಾದ್ರೆ 60 ಇಯರ್ಸ್ ಅಂತ ಮಾಡಿದ್ರೆ ನಾವೇನು ಅದನ್ನ ಫಿನಾನ್ಷಿಯಲ್ ಸ್ಟೆಬಿಲಿಟಿ ನಮ್ಮ ಫ್ಯಾಮಿಲಿಗೆ ಅಂತ ಪ್ಲಾನ್ ಮಾಡ್ತೀವೋ ಆ ರೀತಿ ಕರೆಕ್ಟ್ ಆಗಿರುತ್ತೆ. ಸೊ ಎಮೋಷನಲಿ ನಾವಲ್ಲಿ ಬ್ರೇಕ್ ಡೌನ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಎರಡನೇ ಪ್ರಶ್ನೆ ಏನ್ ಬರುತ್ತೆ, ಕವರೇಜ್ ಎಷ್ಟಿರಬೇಕು? ಸೊ ಅದು ಕಂಪ್ಲೀಟ್ಲಿ ನಮ್ಮ ಆದಾಯದ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ವಾರ್ಷಿಕ ಆದಾಯದ 15ರಿಂದ 20 ಪಟ್ಟು ನಮ್ಮ ಇನ್ಶೂರೆನ್ಸ್ ಅಮೌಂಟ್ ಕವರೇಜ್ ಇರಬೇಕು. ಅಂದ್ರೆ ಉದಾಹರಣೆಗೆ ನೀವೇನಾದ್ರೂ 10 ಲಕ್ಷ ವಾರ್ಷಿಕ ಆದಾಯ ಇದೆ ಅನ್ಕೊಳ್ಳಿ, ಇಂಟು 15, ಸೊ 1.5 ಕೋಟಿ ನಿಮ್ಮ ಒಂದು ಕವರೇಜ್ ಆಗಿರಬೇಕು. ಅದು ಕೂಡ ಯಾವಾಗ ನಿಮ್ಮ ಹತ್ರ ಏನು ಹೆಚ್ಚಾಗಿ ಸಾಲ ಇಲ್ಲ, ನೀವು ಸಾಲವನ್ನ ಮಾಡಿಲ್ಲ, ಇದ್ರೂ ಕೂಡ ಅಲ್ಪ ಸ್ವಲ್ಪ ಇದೆ ಅಂದಾಗ ನೀವು ಈ ರೀತಿಯಾಗಿ ಒಂದು ಪ್ಲಾನ್ನ ಮಾಡಬಹುದು. ಅದೇ ರೀತಿ ನಿಮ್ಮ ಆದಾಯ ಏನೋ ಚೆನ್ನಾಗಿದೆ, ಬಟ್ ಸಾಲನ ಜಾಸ್ತಿ ಮಾಡ್ಕೊಂಡಿದ್ದೀರಿ, ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಕೂಡ ಜಾಸ್ತಿ ಇದೆ ಅಂತಂದ್ರೆ ನೀವು 20 ಟೈಮ್ಸ್ ಮಾಡಬೇಕು. ಸೊ ವಾರ್ಷಿಕ ಆದಾಯ ಬಂದು 10 ಲಕ್ಷ ಇಂಟು 20, 2 ಕೋಟಿಯ ಕವರೇಜ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸೊ ಮೂರನೇ ಪ್ರಶ್ನೆ ಏನು, ಫ್ಯೂಚರ್ ಅಲ್ಲಿ ನಾನು ಏನಾದರೂ ಮನ್ಸು ಬದಲಾಯಿಸಿದ್ರೆ ಈ ಕವರೇಜ್ ಅಮೌಂಟ್ನ ಇನ್ಕ್ರೀಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಉದಾಹರಣೆಗೆ ನೀವು ಯಾವುದೋ ಒಂದು ಲೋನ್ ಜಾಸ್ತಿ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಸಾಲ ಜಾಸ್ತಿ ಆಯಿತು ಅಂತ ಅಂದ್ಕೊಂಡು ನೀವು ಈ ಒಂದು ಇನ್ಶೂರೆನ್ಸ್ ಕವರೇಜ್ನ ಜಾಸ್ತಿ ಮಾಡ್ತೀನಿ ಅಂತ ನೀವೇನಾದರೂ ಕೇಳಕ್ಕೆ ಹೋಯ್ತು ಅಂತಂದರೆ ಯಾವುದೇ ಇನ್ಶೂರೆನ್ಸ್ ಕಂಪ್ನಿಯವರು ನಿಮಗೆ ಈ ಒಂದು ಫೆಸಿಲಿಟಿನ ಕೊಡೋದಿಲ್ಲ. ಕವರೇಜ್ ಅಮೌಂಟ್ ಏನು ಚೂಸ್ ಮಾಡಿರ್ತೀರೋ ಅದೇ ಸೇಮ್ ಬರುತ್ತೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದು?
ಸಾಲ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಆದಾಯ ಕೂಡ ಜಾಸ್ತಿ ಆಯಿತು. ಸೊ ಹೀಗಿರಬೇಕಾದ್ರೆ ಮತ್ತೊಂದು ಕಂಪ್ನಿಗೆ ಹೋಗಿ ಮತ್ತೊಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳಿ. ಸೊ ಮತ್ತೆ ನೀವು 1 ಕೋಟಿಯ ಮತ್ತೊಂದು ಇನ್ಶೂರೆನ್ಸ್ನ ಇಲ್ಲಿ ತಗೊಳ್ಬೋದು. ಬಟ್ ಎಸ್, ನೀವು ಈ ಒಂದು ಹೊಸ ಇನ್ಶೂರೆನ್ಸ್ನ ತಗೊಳ್ಬೇಕಾದ್ರೆ ಹಳೆಯ ಒಂದು ಇನ್ಶೂರೆನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಕೊಡಬೇಕಾಗತ್ತೆ. ಅಂದರೆ ಈ ಥರ ಒಂದು ಕವರೇಜ್ ಏನು ಅಮೌಂಟ್ ಇದೆ, ಇದರ ಒಂದು ಇನ್ಶೂರೆನ್ಸ್ ಪಾಲಿಸಿ ಈಗ ಆಲ್ರೆಡಿ ಇದೆ, ಪಾಲಿಸಿ ನಂಬರ್ ಇದು, ಈ ಒಂದು ಕಂಪ್ನಿಲಿ ರಿಜಿಸ್ಟರ್ ಆಗಿದ್ದೀನಿ, ಪ್ರತಿಯೊಂದು ಡೀಟೇಲ್ಸ್ನ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅದರ ಜೊತೆ ನೀಡಬೇಕಾಗುತ್ತೆ. ಸೊ ಅದೇ ರೀತಿ ನೀವು ನಿಮ್ಮ ಹಳೆಯ ಇನ್ಶೂರೆನ್ಸ್ ಕಂಪ್ನಿ ಏನಿದೆ ಅವ್ರಿಗೆ ಹೋಗಿ ಹೊಸ ಇನ್ಶೂರೆನ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅಂದರೆ ಇಷ್ಟು ಕವರೇಜ್ನ ಮತ್ತೊಂದು ಹೊಸ ಪಾಲಿಸಿ ತಗೊಳ್ತಾ ಇದ್ದೀನಿ, ಪಾಲಿಸಿ ನಂಬರ್ ಇದಾಗಿದೆ, ಪ್ರತಿಯೊಂದು ಡೀಟೇಲ್ಸ್ ನೀವಲ್ಲಿ ಹೇಳಿದ್ರೆ ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನ ಫಿಲ್ ಮಾಡಿ ನೀವಲ್ಲಿ ನೀಡಬೇಕಾಗತ್ತೆ. ಸೊ 2 ಕಡೆ ನಿಮ್ಮ ವಿವರಗಳೇನಿದೆ ನೀಟಾಗಿ ಎಕ್ಸಾಕ್ಟ್ ಆಗಿ ನೀವು ಕೊಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಅಕಸ್ಮಾತ್ ನೀವು ಈ ಒಂದು ಪ್ರಾಸೆಸ್ನ ಫಾಲೋ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅಂದ್ರೆ ನೀವು 2 ಕಡೆ ಹೇಳಿಲ್ಲ, ಹೈಡ್ ಮಾಡಿ ಏನಾದರೂ ಇನ್ಶೂರೆನ್ಸ್ನ ಮಾಡಿಸಿದ್ರಿ ಅಂತಂದ್ರೆ, ನೀವೇನಾದ್ರೂ ವಿಧಿವಶರಾದ್ರಿ ಅಂತಂದ್ರೆ 2 ಕಡೆ 1 ಕೋಟಿಯ ಇನ್ಶೂರೆನ್ಸ್ನ ಮಾಡಿಸಿದ್ರಿ ಅಂತ ಇಟ್ಕೊಳ್ಳಿ. ಸೊ 1 ಕೋಟಿಯ ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ 2 ಕಡೆಯಿಂದ ಕೇವಲ 50 ಲಕ್ಷ ಬರುತ್ತೆ. ಅಂದ್ರೆ 2 ಕೋಟಿ ಸಿಗೋ ಜಾಗದಲ್ಲಿ 50 ಲಕ್ಷ ಅಂದ್ರೆ 1 ಕೋಟಿ ಸಿಗುತ್ತೆ. ಸೊ ಈ ಒಂದು ಫಿನಾನ್ಷಿಯಲ್ ಲಾಸ್ ನಿಮ್ಗೆ ಆಗ್ಬಾರ್ದು ಅಂತಂದ್ರೆ ನಿಮ್ಮ ಹೊಸ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸ್ ಏನಿದೆ ಅದನ್ನ ಹಳೆ ಇನ್ಶೂರೆನ್ಸ್ ಕಂಪನಿಗೆ, ಹಾಗೆ ಹಳೆ ಇನ್ಶೂರೆನ್ಸ್ ಕಂಪನಿಯ ಡೀಟೇಲ್ಸ್ ಏನಿದೆ ಹೊಸ ಇನ್ಶೂರೆನ್ಸ್ ಕಂಪನಿಗೆ ನೀವು ನೀಡೋದು ನಿಮ್ಮ ಧರ್ಮವಾಗಿರುತ್ತೆ. ಸೊ 4ನೇ ಪ್ರಶ್ನೆ ಏನು, 60 ವರ್ಷದ ಏನೊಂದು ಟರ್ಮ್ ಇರುತ್ತೋ ನಾನು ತಗೊಂಡಿದ್ದೀನಿ, ನಾನು ಕಂಪ್ಲೀಟ್ ಆಗಿ ಎಲ್ಲ ಪ್ರೀಮಿಯಮ್ಸ್ನ ಕೂಡ ಕಟ್ಟಿದ್ದೀನಿ, ನನಗೇನೂ ಆಗಿಲ್ಲ, ನಾನು ಗಟ್ಟಿಮುಟ್ಟಿಯಾಗಿ ಬದುಕಿದ್ದೀನಿ. ಸೊ ನನಗೀಗ 61 ವರ್ಷ ಅಂತ ಇಟ್ಕೊಳ್ಳಿ. ಈಗ ನನಗೆ 61 ವರ್ಷ ಅಂತಂದರೆ ನಾನು ಇಷ್ಟು ವರ್ಷ ಕಟ್ಟಿರುವಂತಹ ಪ್ರೀಮಿಯಂ ನನಗೆ ವಾಪಸ್ ಬರುತ್ತಾ? ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಲ್ವಾ ಬರಬೇಕು ಅಂತ, ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಇದು ಅರ್ಥ ಆಗೋ ಹಾಗೆ ಉದಾಹರಣೆ ಕೊಡ್ತಾ ಹೇಳಬೇಕು ಅಂತಂದ್ರೆ, ನಿಮ್ದೊಂದು ದೊಡ್ಡ ಬಂಗ್ಲೆ ಇದೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ಒಬ್ಬ ವಾಚ್ಮ್ಯಾನ್ನ ನೀವು ನೇಮಿಸ್ಕೊಳ್ತೀರಿ. ಅವರು ಕೆಲಸ ಮಾಡಿದಂತಹ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಳ್ಳತನ ಆಗೋದಿಲ್ಲ. ಸೊ ನೀವೇನಾದ್ರೂ ಹೋಗಿ ಅವರಿಗೆ ನಿನ್ನನ್ನು ಸೆಕ್ಯೂರಿಟಿಯಾಗಿ ಇಲ್ಲಿ ಇಟ್ಕೊಂಡಿದ್ದೆ, ಯಾವುದೇ ಕಳ್ಳತನ ಆಗಿಲ್ಲ, ಸೊ ನೀನು ನನಗೆ ನಾನು ಕೊಟ್ಟಿರುವಂಥ ಸಂಬಳನ ವಾಪಸ್ ಕೊಡು ಅಂತ ಕೇಳಿದ್ರೆ ಕೊಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಸೊ ಸೆಕ್ಯೂರಿಟಿಯಾಗಿ ಅವರು ಅವರ ಕೆಲಸವನ್ನ ಮಾಡಿದರೆ ನಾವು ಅದಕ್ಕೆ ಪೇ ಮಾಡಿದ್ದೀವಿ. ಹಾಗೆ ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಕೂಡ ಅಂದ್ರೆ ನಮ್ಮ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಇದು. ಅಕಸ್ಮಾತ್ ಏನಾದರೂ ಆಯಿತು ಆ ಟರ್ಮಲ್ಲಿ ಅಂತಂದ್ರೆ ನನ್ನ ಫ್ಯಾಮಿಲಿ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋದಕ್ಕೆ ನಾವು ಒಂದು ಸೆಕ್ಯೂರ್ ಅನ್ನ ನೀಡ್ತಾ ಇದ್ದೀವಿ. ಸೊ ವಾಚ್ಮ್ಯಾನ್ ನಮ್ಮ ಮನೇನ ಸೆಕ್ಯೂರ್ ಮಾಡಿದ್ರು, ಅಂದ್ರೆ ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿದ್ರು, ಹಾಗಾಗಿ ಅವ್ರಿಗೆ ನಾವು ಸಂಬಳವನ್ನ ಕೊಟ್ವಿ. ಅದೇ ತರ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಕೂಡ ನಾವು ಸೆಕ್ಯೂರಿಟಿ ಅಂತಾನೆ ಇಟ್ಕೊಳ್ಬಹುದು. ಯಾಕಂದ್ರೆ ಅಕಸ್ಮಾತ್ ನಮಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಮ್ಮ ಫ್ಯಾಮಿಲಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಬಾರ್ದು, ಫಿನಾನ್ಷಿಯಲಿ ಅವರು ಸ್ಟೇಬಲ್ ಆಗಿರಬೇಕು ಅಂತಾನೆ ನಾವು ಈ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಸೆಕ್ಯೂರಿಟಿ ಆಗಿ ನಾವು ನೀಡ್ತಾ ಇರ್ತೀವಿ. ಸೊ ಖಂಡಿತವಾಗ್ಲೂ ಇಲ್ಲಿ ಕಟ್ಟಿರ್ತಕ್ಕಂತಹ ಪ್ರೀಮಿಯಂ ಅಲ್ಲಿ 1 ರೂಪಾಯಿ ಕೂಡ ವಾಪಸ್ ಬರೋದಿಲ್ಲ. ಬಟ್ ಎಸ್, ಇನ್ ಕೇಸ್ ಏನಾದರೂ ಆಯಿತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರುತ್ತೆ. ಎಸ್, ಬಟ್ ಕೆಲವರು ಹೇಳ್ಬೋದು ನನಗೆ ಹಣ ಕಟ್ಟಿರೋದು ವಾಪಸ್ ಬರಬೇಕು ಅಂತ. ಸೊ ಆ ರೀತಿ ನೋಡಕ್ ಹೋಯ್ತು ಅಂತಂದ್ರೆ, ಸೊ ಈ ಯುಲಿಪ್ ಎಂಡೋನ್ಮೆಂಟ್ ಪ್ಲಾನ್ ಏನಾದರೂ ನಾವು ತಗೊಳ್ತೀವಿ ಅಂತಂದ್ರೆ ಇಲ್ಲಿ ಪ್ರೀಮಿಯಂ ಬಹಳ ಜಾಸ್ತಿ ಇರುತ್ತೆ, ಹಾಗೆ ನಮಗೆ ಸಿಗುವಂತಹ ಕವರೇಜ್ ಬಹಳ ಕಡಿಮೆ ಇರುತ್ತೆ. ಸೊ ಈ ಒಂದು ಆಪ್ಷನ್ ನ ನಾವು ಪಕ್ಕಕ್ಕೆ ಇಟ್ಬಿಡೋದು ಒಳ್ಳೇದು, ಬಿಕಾಸ್ ನಮ್ಮ ಫ್ಯೂಚರ್ಗೆ ಇದು ಒಳ್ಳೇದಲ್ಲ. ಬಟ್ ಎಸ್, ನಾವೇನಾದ್ರೂ ಬೋನಸ್ ಅಂತ ನೋಡಕ್ ಹೋಯ್ತು ಅಂತಂದ್ರೂ ಕೇವಲ 6%, 7% ಈ ರೀತಿಯಾಗಿ ಸಿಗುತ್ತೆ. ಸೊ ಇದನ್ನ ನಾನು ಬೆಟರ್ ಆಪ್ಷನ್ ಅಂತ ಖಂಡಿತವಾಗ್ಲೂ ಪ್ರಿಫರ್ ಮಾಡೋದಿಲ್ಲ. ಬಟ್ ಅದೇ ನಾವೇನಾದ್ರೂ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಮಾತಾಡಕ್ ಹೋಯ್ತು ಅಂತಂದ್ರೆ ಇಲ್ಲಿ ಪ್ರೀಮಿಯಂ ಕಡಿಮೆ ಇರುತ್ತೆ, ಬಟ್ ಎಸ್ ನಮ್ಮ ಕವರೇಜ್ ಜಾಸ್ತಿ ಇರುತ್ತೆ. ಬೇರೆ ಯಾವುದೇ ಫೆಸಿಲಿಟೀಸ್ ನಮ್ಗೆ ಇಲ್ಲಿ ಸಿಗದೆ ಇರ್ಬೋದು, ಬೇರೆ ಯಾವುದೇ ಒಂದು ರಿಟರ್ನ್ಸ್ ನಮಗೆ ಬರದೇ ಇರ್ಬೋದು, ಬಟ್ ಎಸ್ ನಮ್ಮ ಕವರೇಜ್ ಇಲ್ಲಿ ಜಾಸ್ತಿ ಸಿಗುತ್ತೆ, ಹಾಗೆ ಏನು ಒಂದು ಪ್ರೀಮಿಯಂ ಇದೆ ಅದು ಕಡಿಮೆ ಇರುತ್ತೆ. ಸೊ ನಿಮ್ಮ ಏಜ್ ಏನಾದರೂ 25 ಆಗಿದೆ ಅಂತ ಇಟ್ಕೊಳ್ಳಿ. ಸೊ 25 ಇಯರ್ಸ್ ಅವ್ರು ನೀವಾಗಿತ್ತು ಅಂತಂದ್ರೆ ನಿಮಗೆ ವಾರ್ಷಿಕವಾಗಿ ಪ್ರೀಮಿಯಂ ಏನು ಬರುತ್ತೆ ಅದು 10,000 ಇರುತ್ತೆ. ಕವರೇಜ್ ಎಷ್ಟು? ನಾನು ವರ್ಷಕ್ಕೆ 10,000 ನನ್ನ ಇನ್ಶೂರೆನ್ಸ್ಗೆ ಕಟ್ತಾ ಇದ್ದೀನಿ ಅಂತಂದ್ರೆ ನನಗೆ ಸಿಗುವಂತಹ ಒಂದು ಕವರೇಜ್ ಅಮೌಂಟ್ 1 ಕೋಟಿ. ಸೊ 1 ಕೋಟಿಯ ಕವರೇಜ್ ಅಮೌಂಟ್ಗೆ ನಾನು ಕಟ್ತಾ ಇರೋದೆಷ್ಟು? 10,000 ರೂಪಾಯಿ. ಬಟ್ ಅದೇ ಬೇರೆ ಪ್ಲಾನ್ಸ್ ಏನು ಹೇಳಿದೆ ಯುಲಿಪ್ ಎಂಡೋನ್ಮೆಂಟ್, ಇಲ್ಲಿ ನಾವು ಕಟ್ಟುವಂತಹ ಒಂದು ಪ್ರೀಮಿಯಂ ಬಂದು 30, 40, 50,000 ಹೀಗಿರುತ್ತೆ. ಬಟ್ ನಮ್ಮ ಕವರೇಜ್ ಅಮೌಂಟ್ ಬಂದು 20 ಲಕ್ಷ, 30 ಲಕ್ಷ ಈ ರೀತಿ ಇರುತ್ತೆ. ಸೊ ಎರಡರಲ್ಲಿ ಇರ್ತಕ್ಕಂತಹ ಡಿಫ್ರೆನ್ಸ್ ಈಗ ನಿಮಗೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಕ್ವೆಶನ್, ಆನ್ಲೈನಲ್ಲಿ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋದು ಒಳ್ಳೇದಾ ಅಥವಾ ಆಫ್ಲೈನಲ್ಲಿ ಒಳ್ಳೇದಾ? ಆನ್ಲೈನಲ್ಲಿ ನಾವೇನಾದರೂ ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಂಡ್ವಿ ಅಂತಂದ್ರೆ ಪ್ರೀಮಿಯಂ ಕಡಿಮೆ ಬೀಳುತ್ತೆ, ಯಾಕಂದ್ರೆ ಇಲ್ಲಿ ಯಾವುದೇ ಮಿಡಲ್ ಮ್ಯಾನ್ ಇರೋದಿಲ್ಲ, ಅಂದ್ರೆ ಕಮಿಷನ್ ಯಾರಿಗೂ ನಾವಿಲ್ಲಿ ಕೊಡ್ಬೇಕಾಗಿರೋದಿಲ್ಲ. ಉದಾಹರಣೆಗೆ ಆಫ್ಲೈನ್. ಸೊ ಆಫ್ಲೈನ್ ನಾವೇನಾದ್ರೂ ಒಂದು ಇನ್ಶೂರೆನ್ಸ್ ನ ತಗೊಳ್ತಾ ಇದೀವಿ ಅಂತಂದ್ರೆ ಒಬ್ಬ ಏಜೆಂಟ್ ಇರ್ತಾರೆ, ಅವ್ರ ಹತ್ರ ಹೋಗಿನೇ ನಾವು ಅದನ್ನ ತಗೊಳ್ಬೇಕು. ಸೊ ಅಲ್ಲಿ ಏಜೆಂಟ್ ಬಂದು ಮಿಡಲ್ ಮ್ಯಾನ್ ಆಗ್ತಾರೆ. ಸೊ ಅವರು ಆ ಕೆಲಸ ಮಾಡೋದಕ್ಕೆ ಕೂಡ ನಾವಲ್ಲಿ ಕಮಿಷನ್ ನ ನೀಡಬೇಕಾಗುತ್ತೆ.
ಸೊ ಆ ಕಮಿಷನ್ ಬಂದು ನಾವೇನು ಒಂದು ಪ್ರೀಮಿಯಂ ಕಟ್ತೀವಿ ನೋಡಿ ಅದರಿಂದ ಡಿಡಕ್ಟ್ ಆಗುತ್ತೆ. ಸೊ ಬೇಸಿಕಲಿ ನಾವು ನೋಡ್ತೀವಿ ಅಂತಂದರೆ ಆನ್ಲೈನ್ ನಾವೇನಾದರೂ ಹೋದರೆ ನಮಗೆ ಪ್ರೀಮಿಯಂ ಕಡಿಮೆ ಬೀಳುತ್ತೆ, ಆಫ್ಲೈನ್ ನಾವೇನಾದರೂ ಚೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ಪ್ರೀಮಿಯಂ ಜಾಸ್ತಿ ಬೀಳುತ್ತೆ, ಬಿಕಾಸ್ ಇಲ್ಲಿ ಕಮಿಷನ್ ಆ್ಯಡ್ ಆಗುತ್ತೆ. ಸೊ ಈ ಬೀಮಾ ಕಂಪ್ನಿಯವರು ಆನ್ಲೈನಲ್ಲಿ ಕೂಡ ಒಳ್ಳೆಯ ಕ್ಲೇಮ್ಸ್ನ ನೀಡ್ತಾ ಇದ್ದಾರೆ ಅನ್ಕೊಳ್ಳಿ, ಹಾಗೆ ಆಫ್ಲೈನಲ್ಲಿ ಕೂಡ ಒಳ್ಳೆಯ ಕ್ಲೇಮ್ಸ್ನ ನೀಡ್ತಾ ಇದ್ದಾರೆ. ಸೊ ನಾವು ಆನ್ಲೈನ್ ಆಪ್ಷನ್ನ ಚೂಸ್ ಮಾಡೋದೇ ಒಳ್ಳೆಯದು. ಓಕೆ, ಸೊ ಈಗ ಡಿಸೈಡ್ ಆದ್ವಿ ನಾನು ಆನ್ಲೈನಲ್ಲಿ ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ತೀನಿ ಅಂತ. ಬಟ್ ಎಸ್, ಯಾವ ಪ್ಲಾಟ್ಫಾರ್ಮ್ಗೆ ಹೋಗಿ ನಾನು ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಬೇಕು? ಉದಾಹರಣೆಗೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಇದೆ, ಆ ಪ್ಲಾಟ್ಫಾರ್ಮ್ಗೆ ನಾವು ಹೋಗಿ ಕಂಪೇರ್ ಮಾಡ್ತಾ ಒಂದು 10 ಪಾಲಿಸೀಸ್ನ ನಾವು ಕಂಪೇರ್ ಮಾಡ್ತಾ ಫಿಲ್ಟರ್ ಮಾಡಿ ನಮ್ಗೆ ಯಾವುದು ಬೆಸ್ಟ್ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಪಾಲಿಸಿ ಬಜಾರ್ ಟರ್ಮ್ ಇನ್ಶೂರೆನ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಬೇಕಾದ್ರೆ ನೀವು ಅದನ್ನ ಯೂಸ್ ಕೂಡ ಮಾಡ್ಕೊಳ್ಬಹುದು. ಸೊ ಕಂಪೇರ್ ಮಾಡಿ ನೋಡೋಣ. ಪಾಲಿಸಿ ಬಜಾರ್ನ ವೆಬ್ಸೈಟ್ನ ಓಪನ್ ಮಾಡ್ಕೋಣ. ನಿಮಗೆ ಬೇಕಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ. ಸೊ ಇಲ್ಲಿ ನಿಮ್ಮ ಹೆಸರನ್ನ ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮೊಬೈಲ್ ನಂಬರ್ ಹಾಕಿ ವ್ಯೂ ಫ್ರೀ ಕೋಡ್ಸ್ ಅಂತ ಕೊಡಿ. ಸೊ ಫ್ರೀ ಕೋಡ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಸ್ಮೋಕ್ ಮಾಡ್ತೀರಾ ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಅದಾದ್ಮೇಲೆ ನಿಮ್ಮ ಆನ್ಯುವಲ್ ಇನ್ಕಮ್, ನಿಮ್ಮ ಆಕ್ಯುಪೇಷನ್ನು, ಹಾಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಎಲ್ಲ ಕೇಳುತ್ತೆ. ನೀವು ಅದನ್ನ ಹಾಕಿದ ತಕ್ಷಣ ವ್ಯೂ ಪ್ಲಾನ್ಸ್ ಮೇಲೆ ಕೊಟ್ರೆ ನಿಮಗೆ ಪ್ಲಾನ್ಸ್ ಶೋ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಷ್ಟು ಕಂಪ್ನೀಸ್ನ ಪ್ಲಾನ್ಸ್ ಇದಾಗಿದೆ. ಸೊ ನಿಮಗೆ ಯಾವ ಒಂದು ಕಂಪನಿ ಬೆಸ್ಟ್ ಅನ್ಸುತ್ತೋ, ಯಾವ ಪ್ಲಾನ್ ನಿಮಗೆ ಸರಿ ಅನ್ಸುತ್ತೋ ನೀವು ಅದನ್ನ ಖಂಡಿತವಾಗ್ಲೂ ಇಲ್ಲಿ ಪರ್ಚೇಸ್ ಮಾಡ್ಬೋದು, ಕಂಪೇರ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನೋಡಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದೆ, ಇದನ್ನ ನೋಡ್ಬೇಕಾಗತ್ತೆ. ಕವರೇಜ್ ಏನಿದೆ ಅದನ್ನ ಕೊಟ್ಟಿದ್ದಾರೆ. 1 ಕೋಟಿಯ ಕವರೇಜ್ಗೆ 1000 ರೂಪಾಯಿ, 1100 ರೂಪಾಯಿ ಪ್ರತಿ ತಿಂಗಳು ಬೀಳುತ್ತೆ. ಅಪ್ರಾಕ್ಸಿಮೇಟ್ಲಿ ವರ್ಷಕ್ಕೆ ನಾವು 1200 ರೂಪಾಯಿ ಪ್ರಕಾರ ಲೆಕ್ಕ ಹಾಕ್ತು ಅಂತಂದ್ರು. ಸೊ 1 ಕೋಟಿಯ ಕವರೇಜ್ಗೆ ನಾವಿಲ್ಲಿ ಪ್ರತಿ ತಿಂಗಳು ಏನ್ ಸ್ಟಾರ್ಟಿಂಗ್ ಅಂತ ತೋರಿಸ್ತಾ ಇದೆ ಇಲ್ಲಿ 1112 ರುಪೀಸ್. ಸೊ ಇದ್ರ ಪ್ರಕಾರ ಲೆಕ್ಕ ಹಾಕಿದ್ರು 13,000 ಚಿಲ್ಲರೆ ವರ್ಷಕ್ಕಾಗತ್ತೆ. ಸೊ 1 ವರ್ಷಕ್ಕೆ ನಾವು 13 ಚಿಲ್ಲರೆ ಕಟ್ಟಿದ್ರೆ 1 ಕೋಟಿಯ ಕವರೇಜ್ ನಮ್ಮ ಫ್ಯಾಮಿಲಿಗೆ ಸೆಕ್ಯೂರಿಟಿಯಾಗಿ ಖಂಡಿತವಾಗ್ಲೂ ಇರುತ್ತೆ. ಸೊ ಇದು ನೆಕ್ಸ್ಟ್ HDFC ಲೈಫ್ ನೋಡ್ಬೋದು. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಬಂದು 99.4% ಇದೆ. ಸೇಮ್ ಎಲ್ಲವೂ 1 ಕೋಟಿಗಿದೆ. ಹಾಗೆ ನಮ್ಮ ಪ್ರೀಮಿಯಮ್ಸ್ನ ಕಂಪೇರ್ ಮಾಡ್ಕೊಳ್ಬೋದು ನೀವು, ಯಾವ ಕಂಪ್ನಿಗೆ ಎಷ್ಟು ಪ್ರೀಮಿಯಂ ಕಟ್ಟೋದಿದೆ ಅಂತ. ಯಾಕಂದರೆ ಇಲ್ಲಿ ಪ್ರೀಮಿಯಂ ಎಲ್ಲೂ ಕೂಡ ವೇರಿಯೇಷನ್ ಇದೆ. ಮ್ಯಾಕ್ಸ್ ಲೈಫ್ 981 ರುಪೀಸಿಗಿದೆ, ಸೇಮ್ 1 ಕೋಟಿಯ ಕವರೇಜ್. ಹಾಗೆ 60 ವರ್ಷ ಸೇಮ್ ಒಂದು ಕವರೇಜ್ ಇಯರ್ ಕೂಡ ಇದೆ. ಹಾಗೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.5% ಇದೆ. ಸೊ ಪ್ರತಿಯೊಂದನ್ನು ನೀವು ಕಂಪೇರ್ ಮಾಡ್ಕೊಳ್ತಾ ನಿಮಗೆ ಯಾವ ಪ್ಲಾನ್ ಬೆಸ್ಟೋ ನೀವು ಖಂಡಿತವಾಗ್ಲೂ ಆ ಒಂದು ಪ್ಲಾನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಆಪ್ಷನ್ ನೋಡ್ಬೋದು, ರೆಗ್ಯುಲರ್ ಪೇ ಅಂತ ಏನಿದೆ 1112 ರೂಪಾಯಿ ಪ್ರತಿ ತಿಂಗಳು ನಾವು ಕಟ್ಟೋದ್ರಿಂದ 27 ವರ್ಷ ನಾವು ಕಟ್ಟಿದ್ರೆ 12 ತಿಂಗಳು, ಟೋಟಲಿ 27 ವರ್ಷ ನಾವು ಇಂಟು 12 ತಿಂಗಳು ಪ್ರತಿ ವರ್ಷ ಅಂದರೆ 3.6 ಲಕ್ಷನ ನಾವು ಕಟ್ಟಿರ್ತೀವಿ. ಅದೇ ಲಿಮಿಟೆಡ್ ಪೇ ಏನಾದರೂ ನಾವು ಕಟ್ಟಿದ್ರೆ ಅಂದರೆ ಕೇವಲ 10 ವರ್ಷ ಕಟ್ತೀವಿ ಇಂಟು 12 ತಿಂಗಳು ಅಂದರೆ ಪ್ರತಿ ವರ್ಷ ನಾವು 10 ವರ್ಷ ಕಟ್ತಾ ಹೋಗ್ತೀವಿ. 2240 ರೂಪಾಯಿ ಪ್ರತಿ ತಿಂಗಳು ಪೇ ಮಾಡಿದ್ರೆ ನಾವು ಪೇ ಮಾಡೋದು 2.68 ಲ್ಯಾಕ್ಸ್. ಸೊ ಇಲ್ಲಿ ಕೂಡ ನಾವು ಹಣನ ಸೇವ್ ಮಾಡ್ತೀವಿ. ಸೊ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ತಾ ನೀವು ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಬೋದು. ಸೊ ನಾವು ಪಾಲಿಸಿನ ತಗೊಳ್ಬೇಕಾದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ನ ಸರಿಯಾಗಿ ಕೊಡ್ಬೇಕಾ? ಅಫ್ಕೋರ್ಸ್ ಎಸ್, ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟ್ ಆಗಿರ್ಬೇಕು. ಉದಾಹರಣೆಗೆ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆಯೋ ಹಾಗೆ ಕೊಡಬೇಕಾಗತ್ತೆ. ನಿಮ್ಮ ಏಜ್ ಆಗಿರ್ಬೋದು ಅಥವಾ ಇನ್ನಿತರ ಏನು ಅಭ್ಯಾಸಗಳಿದೆಯೋ ಪ್ರತಿಯೊಂದನ್ನು ನೀವು ನೇರವಾಗಿ ಏನೇನಿದೆಯೋ ಅದನ್ನ ಎಕ್ಸಾಕ್ಟ್ ಆಗಿ ಹೇಳಿದ್ರೆ ನಿಮಗೆ ಆ ಒಂದು ಇನ್ಶೂರೆನ್ಸ್ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಉದಾಹರಣೆಗೆ ನಿಮಗೆ ಸ್ಮೋಕ್ ಮಾಡೋ ಅಭ್ಯಾಸ ಇದೆ ಅಂತ ಇಟ್ಕೊಳ್ಳಿ, ನೀವು ಅದನ್ನ ಹೇಳೋದಿಲ್ಲ, ಏನ್ ಬಂದು ನೋಡ್ತಾರ ಮುಚ್ಚಿಟ್ರಾಯ್ತು ಅಂತ ಇದು ಮಾಡ್ತೀರಿ. ಬಟ್ ಅಕಸ್ಮಾತ್ ಏನಾದರೂ ಈ ರೀಸನ್ ಇಂದ ನೀವು ತೀರೋದ್ರೆ, ವಿಧಿವಶರಾದ್ರೆ ನಿಮಗೆ ಈ ಒಂದು ಕ್ಲೇಮ್ ಸಿಗೋದಿಲ್ಲ, ಅಂದ್ರೆ ಪ್ರೀಮಿಯಂ ಕಟ್ಟಿ ಕೂಡ ವೇಸ್ಟ್ ಆಗುತ್ತೆ. ಸೊ ನೀವಲ್ಲಿ ನಿಮ್ಮ ಅಭ್ಯಾಸಗಳು ಏನೇನಿದೆಯೋ ಹೇಳ್ತಾ ಹೋದ್ರೆ ಬಹುಶಃ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಎಸ್ ಕ್ಲೇಮ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಈ ರೀತಿಯಾದ ಪ್ರಾಬ್ಲಮ್ಸ್ ಆಗಬಾರ್ದು ಅಂತಂದ್ರೆ ಏನೇನು ಅಭ್ಯಾಸಗಳಿದೆಯೋ, ಏನೇನು ಪ್ರಾಬ್ಲಮ್ಸ್ ಇದೆಯೋ ಎಲ್ಲವನ್ನ ಸರಿಯಾಗಿ ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ಅದೇ ರೀತಿ BP ಆಗಿರ್ಬೋದು, ಶುಗರ್ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಕಾಯಿಲೆ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಮುಚ್ಚಿಟ್ಟಿದ್ದೀರಿ ಮತ್ತೆ ಇನ್ಶೂರೆನ್ಸ್ ತಗೊಂಡ್ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ಪ್ರಾಬ್ಲಮ್ಸ್ ಇಂದ ನೀವು ವಿಧಿವಶರಾದ್ರಿ ಅಂತಂದ್ರೆ ಅಗೈನ್ ನಿಮಗೆ ಕ್ಲೇಮ್ ಸಿಗೋದಿಲ್ಲ, ಕ್ಲೇಮ್ ರಿಜೆಕ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಡೀಟೇಲ್ಸ್ನ ಸರಿಯಾಗಿ ಕೊಟ್ರೆ ನಿಮ್ಮ ಇನ್ಶೂರೆನ್ಸ್, ನಿಮ್ಮ ಕ್ಲೇಮ್ ಈಸಿಯಾಗಿ ಪ್ರೊಸೀಡ್ ಆಗುತ್ತೆ. ಸೊ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಮೊದಲೇ ಇತ್ತು ಅಂತಂದ್ರೆ ನೀವು ಅದನ್ನ ಅಲ್ಲಿ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಷ್ಟೇ, ಬಟ್ ನಿಮಗೆ ಕ್ಲೇಮ್ ಈಸಿಯಾಗಿ ಸಿಗುತ್ತೆ.
ಇನ್ ಕೇಸ್ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಫುಲ್ ಫಿಟ್ ಆಗಿದ್ದೀರಿ, ಹೆಲ್ದಿ ಆಗಿದ್ದೀರಿ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಇನ್ಶೂರೆನ್ಸ್ ತಗೊಂಡ ಮೇಲೆ ಏನಾದರೂ ಪ್ರಾಬ್ಲಮ್ಸ್ ಅರೈಸ್ ಆಯಿತು, ಸ್ಟಾರ್ಟ್ ಆಯಿತು ಅಂತಂದರೆ ಡಾಕ್ಟರಿಂದ ನೀವು ಕ್ಲಾರಿಫಿಕೇಶನ್ ಸರ್ಟಿಫಿಕೇಟ್ನ ಪಡ್ಕೊಳ್ಬೇಕಾಗತ್ತೆ. ಸೊ ನೀವೇನಾದರೂ ಅದನ್ನು ಪಡ್ಕೊಂಡ್ರಿ ಅಂತಂದರೆ ನಿಮಗಿದು ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ನೀವು ಮಾಡಿಸ್ಬೇಕಾದ್ರೆ ನೀವು ಫಿಟ್ ಆ್ಯಂಡ್ ಫೈನ್ ಆಗಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರಲಿಲ್ಲ. ಬಟ್ ಎಸ್, ಪಾಲಿಸಿ ಮಾಡಿಸಿದ ನಂತರ ನಿಮ್ಗೇನೋ ಒಂದು ಕಾಯಿಲೆ ಶುರುವಾಯಿತು ಅಂತಂದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕ್ಲಾರಿಫಿಕೇಶನ್ ಸರ್ಟಿಫಿಕೇಟ್ನ ಬರ್ಸ್ಕೊಳ್ಬೇಕಾಗತ್ತೆ. ಅಂದರೆ ಮೊದಲು ಇವರು ಹೆಲ್ದಿ ಆಗಿದ್ರು, ಈಗ ಅಂದರೆ ಈ ತಿಂಗಳಿಂದ ಈ ರೀತಿಯಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಬರ್ಸಿ ಸೀಲ್ ಹಾಗೂ ಸಿಗ್ನೇಚರ್ ಹಾಕಿ ಆ ಒಂದು ಇನ್ಶೂರೆನ್ಸ್ ಕಾಪಿ ಏನು ಮನೇಲಿ ಇಟ್ಟಿರ್ತೀರಿ ಅದ್ರ ಜೊತೆ ಇದನ್ನು ಕೂಡ ನೀವಲ್ಲಿ ಇಡಬೇಕಾಗತ್ತೆ. ಸೊ ಫ್ಯೂಚರಲ್ಲಿ ಅವಶ್ಯಕತೆ ಬಿದ್ದಾಗ ನೀವಲ್ಲಿ ತೋರಿಸ್ಬೋದು. ಮೊದಲು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರಲಿಲ್ಲ, ಆವಾಗ ನಾವು ಇನ್ಶೂರೆನ್ಸ್ ಪಾಲಿಸಿನ ತಗೊಂಡಿದ್ವಿ. ಅದರ ನಂತರ ಈ ರೀತಿ ಎಲ್ಲ ಟರ್ನ್ ಆಫ್ ಆಯಿತು, ಹೆಲ್ತ್ ಪ್ರಾಬ್ಲಮ್ ಶುರು ಆಯಿತು. ಸೊ ಡಾಕ್ಟರಿಂದ ಒಂದು ಕ್ಲಾರಿಫಿಕೇಶನ್ ಸರ್ಟಿಫಿಕೇಟ್ ಕೂಡ ಇದೆ ಅಂತ ನೀವಲ್ಲಿ ತೋರಿಸಿ ಖಂಡಿತವಾಗ್ಲೂ ನೀವು ನಿಮ್ಮ ಕಡೆಯಿಂದ ಒಂದು ಸೇಫ್ಟಿನ ಮಾಡ್ಕೊಳ್ಬೋದು. ಸೊ ಈ ಒಂದು ಕ್ಲಾರಿಫಿಕೇಶನ್ ಸರ್ಟಿಫಿಕೇಟ್ ಬಂದು ನಿಮಗೆ ಒಂದು ಪ್ರೂಫ್ ಆಗಿ ಯೂಸ್ ಆಗುತ್ತೆ. ಹಾಗೆ ನಿಮ್ಮ ಹೆಸರು ಹಾಗೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ಸರಿಯಾಗಿ ಕೊಡೋದು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು. ಸೊ ನೆಕ್ಸ್ಟ್ ಡೌಟ್ ಏನು ಬರುತ್ತೆ, NRIs ಈ ಟರ್ಮ್ ಪ್ಲಾನ್ನ ತಗೊಳ್ಬೋದಾ? ಎಸ್, ಖಂಡಿತವಾಗ್ಲೂ ತಗೊಳ್ಬೋದು. ಬಟ್ ಅವರು ಇಂಡಿಯಾದಲ್ಲಿದ್ದಾಗ ಮಾತ್ರ ಇದನ್ನ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇಂಡಿಯಾದಲ್ಲಿದ್ದಾಗ ಅವರು ಈ ಒಂದು ಪಾಲಿಸಿನ ತಗೊಂಡು ಆ ನಂತರ ಅವರು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಎಸ್, ಅಕಸ್ಮಾತ್ ಏನಾದರೂ ಅವರು ಹೊರದೇಶಕ್ಕೆ ಹೋದ್ಮೇಲೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಕ್ಲೇಮ್ ಈಸಿಯಾಗಿ ಸಿಗುತ್ತಾ? ಎಸ್, ಖಂಡಿತವಾಗ್ಲೂ ಸಿಗುತ್ತೆ. ನೀವು ಹೊರಗಡೆ ಇದ್ದು ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ನೀವು ತೀರ್ಹೋದ್ರೂ ಕೂಡ ನಿಮ್ಮ ಏನು ಒಂದು ಕವರೇಜ್ ಅಮೌಂಟ್ ಇದೆ ಅದನ್ನು ಈ ಒಂದು ಇನ್ಶೂರೆನ್ಸ್ ಕಂಪ್ನಿಯವರು ಕೊಡಲೇಬೇಕಾಗತ್ತೆ. ಸೊ ನಿಮ್ಮ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ರೆಗ್ಯುಲರ್ ಪ್ರೀಮಿಯಂ, ಲಿಮಿಟೆಡ್ ಪ್ರೀಮಿಯಂ ಯಾವ್ದು ಬೆಟರ್? ಆ್ಯಕ್ಚುಲಿ ಏನಿದು, ಉದಾಹರಣೆಗೆ ನಿಮ್ಮ ಏಜ್ 30 ಅಂತ ಇಟ್ಕೊಳ್ಳಿ, ನಿಮಗೆ 60 ಇಯರ್ಸ್ ಆಗೋವರೆಗೂ ನೀವು ಈ ಒಂದು ಟರ್ಮ್ ಪ್ಲಾನ್ನ ತಗೊಂಡಿದ್ದೀರಾ. ಸೊ 30 ಇಯರ್ಸ್ ಟರ್ಮ್ ಪ್ಲಾನ್ ಅಂತಂದರೆ ಪ್ರತಿ ವರ್ಷ ನೀವು 10,000 ಕಟ್ತೀರಿ ಪ್ರೀಮಿಯಂ ಅಲ್ವಾ? ನಾನು ಬೇಸಿಕಲಿ ಏನು ಒಂದು ಏಜ್ ಲಿಮಿಟ್ ಹೇಳಿದ್ದೆ, 25, 26 ಆ ರೀತಿಯಾಗಿದ್ದಾಗ ನಾವು ತಗೊಂಡ್ರೆ ಅಂತ. ಸೊ 10,000 ಪರ್ ಇಯರ್ ನೀವು ಕಟ್ತೀರಿ. ಸೊ 10,000 ಇಂಟು 30 ಬಂದು 3 lakhs. ಅಂದರೆ ನೀವು ಕಂಪ್ಲೀಟ್ಲಿ ಈ 30 ವರ್ಷದಲ್ಲಿ 3 ಲಕ್ಷ ಪ್ರೀಮಿಯಂನ ಕಟ್ಟಿರ್ತೀರಿ. ಸೊ ಕೆಲವೊಂದು ಕಂಪ್ನೀಸ್ ಏನು ಹೇಳ್ತಾರೆ, ಈ ಒಂದು 30 ವರ್ಷ ಟರ್ಮ್ ಏನಿದೆ ನೀವು ಇಷ್ಟು ವರ್ಷ ಕಟ್ಟೋ ಅವಶ್ಯಕತೆ ಇಲ್ಲ, ಕೇವಲ 10 ವರ್ಷ ಕಟ್ಟಿ ಸಾಕು, ಅಂದರೆ 10 ವರ್ಷದ ಟರ್ಮ್ಗೆ ಮಾತ್ರ ಕಟ್ಟಿ. ಬಟ್ ಎಸ್, ಈ ಅಮೌಂಟ್ನ ಇನ್ಕ್ರೀಸ್ ಮಾಡಿ, ಅಂದರೆ 15,000 ಅಂತ ಕಟ್ತಾ ಹೋಗಿ ಪ್ರತಿ ವರ್ಷ ಅಂತ ಹೇಳ್ತಾರೆ. ಸೊ 15,000 ಪ್ರತಿ ವರ್ಷ ಅಂತಂದ್ರೆ 10 ವರ್ಷಕ್ಕೆ 1.5 ಲಕ್ಷ ಆಗತ್ತೆ. ಸೊ ಫಸ್ಟ್ 10 ಇಯರ್ಸ್ ಏನು ಪ್ರೀಮಿಯಂ ಕಟ್ಟೋದಿತ್ತು ನಾವು ಕಟ್ಟಾಯ್ತು 1.5 ಲಕ್ಷ. ಇನ್ನುಳಿದ 20 ಇಯರ್ಸ್ ಏನಿದೆ ಟರ್ಮ್, ಅಲ್ಲಿ ನಾನು ಯಾವುದೇ ದುಡ್ಡು ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಸೊ ಇದು ಒಂದು ಆಫರ್ ಅವ್ರು ನಮಗೆ ನೀಡ್ತಾ ಇರೋದು. ಸೊ ನಮಗೆ ಇಂತಹ ಪರಿಸ್ಥಿತಿಯಲ್ಲಿ ಏನನ್ಸುತ್ತೆ, ವಾವ್ 1.5 ಲಕ್ಷ ನಾನು ಉಳಿಸ್ಬಿಟ್ಟೆ ಅನ್ಸುತ್ತೆ. ಬಟ್ ಎಸ್, ಇದು ನಾವು ಉಳಿಸಿದ್ದಲ್ಲ, ನಮಗೆ ಇದು ಲಾಸ್. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಪ್ರತಿ ತಿಂಗಳು ನಾವು 1000 ರೂಪೀಸ್ ಸೇವ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ಸೇವ್ ಮಾಡಿ SIPಗೆ ನಾವು ಇನ್ವೆಸ್ಟ್ ಮಾಡೋಣ. ಸೊ 1000 ರೂಪೀಸ್ನ ನಾನು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ವರ್ಷ ಟೆನ್ಯೂರು? 30 ವರ್ಷ ಟೆನ್ಯೂರು. ನಾವು ಏನು ಇಲ್ಲಿ ನಮ್ಮ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಇದೆಯೋ ಅಷ್ಟೇ ಕೊಡೋಣ. ಸೊ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಬಂದು ಯೂಶಲಿ ಮ್ಯೂಚುವಲ್ ಫಂಡ್ಸಲ್ಲಿ 12 ಬರುತ್ತೆ. ಸೊ 12 ಕೊಡೋಣ. ಸೊ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಇಲ್ಲಿ? ನಾವು ಇನ್ವೆಸ್ಟ್ ಮಾಡೋದು ಟೋಟಲ್ ಅಮೌಂಟು 3.6 ಲ್ಯಾಕ್ಸ್. ನಮಗೆ ಸಿಗೋದೆಷ್ಟು? 35.3 ಲಕ್ಷ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 3.5 ಲಕ್ಷ ಅಲ್ಲಿ 35 ಲಕ್ಷ ಅಲ್ಲಿ. ಸೊ ನಾವು ಸ್ವಲ್ಪ ಹಣ ಸೇವ್ ಮಾಡೋದಕ್ಕೆ ಅಂತ ಏನಾದರೂ ನಾವು ಲಿಮಿಟೆಡ್ ಅನ್ನೋ ಒಂದು ಇನ್ಶೂರೆನ್ಸ್ ಪ್ಲಾನ್ನ ಚೂಸ್ ಮಾಡಿದ್ರೆ ನಾವು ಲಾಸಲ್ಲಿ ಇರ್ತೀವಿ. ಸೊ ಅದರ ಬದಲಿಗೆ ನಾವು ಟರ್ಮ್ ಇನ್ಶೂರೆನ್ಸ್ ನಾರ್ಮಲ್ ಏನಿದೆ ಅದನ್ನು ತಗೊಂಡು ರೆಗ್ಯುಲರ್ ಪ್ಲಾನ್ ಪ್ರಕಾರ ಕಟ್ತಾ ಹೋಗಿ ಅಲ್ಲಿ ಏನು ಎಕ್ಸ್ಟ್ರಾ ಉಳಿಸ್ತೀವಿ ಅಂತಂದು ಎಕ್ಸ್ಟ್ರಾ ಕಟ್ಟೋದಕ್ಕೆ ರೆಡಿ ಇದ್ವೋ ಅದೇ ಹಣನ ನಾವು SIP ಮಾಡಿದ್ವಿ ಅಂತಂದರೆ ಈ ರೀತಿ ನಮಗೆ ಇನ್ನಷ್ಟು ಹಣ ಅದು ತಂದು ಕೊಡುತ್ತೆ. ಸೊ ನಾವು ಈ ರೀತಿ ನಮ್ಮ ಒಂದು ಇನ್ಶೂರೆನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ನ ಪ್ಲಾನ್ ಮಾಡ್ಕೊಳ್ಬೋದು. ಸೊ ಮುಂದಿನ ಪ್ರಶ್ನೆ ಏನು, ಸಾಲ ಇಲ್ಲದೆ ಯಾವ ಮನುಷ್ಯನ ಜೀವನನೇ ಇಲ್ಲ ಅಲ್ವಾ? ಸೊ ಗೋಲ್ಡ್ ಲೋನ್, ಕಾರ್ ಲೋನ್, ಹೋಮ್ ಲೋನ್, ಅದು ಇದು 1000 ಲೋನ್ ತಗೊಂಡ್ಬಿಟ್ಟಿದ್ವಿ ಅಂತ ಇಟ್ಕೊಳ್ಳಿ. ಸೊ ಈ ಲೋನ್ಸ್ ಎಲ್ಲ ತಗೊಂಡಿದ್ದೀವಿ, ಈ ಲೋನ್ಸ್ ಎಲ್ಲ ನಮ್ಮ ತಲೆ ಮೇಲಿದೆ, ನಮ್ಗೇನೋ ಆಯಿತು, ನಾವು ತೀರೋದ್ವಿ. ಸೊ ಇಂತಹ ಟೈಮಲ್ಲಿ ಈ ರೀತಿಯಾದ ಇನ್ಶೂರೆನ್ಸ್ ಪಾಲಿಸಿ ಇತ್ತು ಅಂತಂದರೆ ಕವರೇಜ್ ಅಮೌಂಟ್ನ ಈ ಬ್ಯಾಂಕ್ನವರು ಹಾಗೆ ಎಲ್ಲೆಲ್ಲಿ ನಾವು ಕ್ಲಿಯರ್ ಮಾಡಬೇಕೋ ಅವರೆಲ್ಲ ತಗೊಂಡ್ಬಿಡ್ತಾರೆ. ಸೊ ನಾವು ನಮ್ಮ ಫ್ಯಾಮಿಲಿಯ ಸೇಫ್ಟಿಗೆ ಅಂತ ಮಾಡಿಸಿರ್ತಕ್ಕಂತಹ ಇನ್ಶೂರೆನ್ಸ್ ನಮ್ಮ ಫ್ಯಾಮಿಲಿಗೆ ಸಿಗೋದಿಲ್ಲ ಅಮೌಂಟ್. ಸೊ ಇಂತಹ ಪರಿಸ್ಥಿತಿಲಿ ಏನು ಮಾಡಬೇಕು? MWP ಆಕ್ಟ್ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಸೊ ನಾವು ಈ ಒಂದು ಇನ್ಶೂರೆನ್ಸ್ನ ತಗೊಳ್ಬೇಕಾದ್ರೆ
MWP ಅಪ್ಲಿಕೇಶನ್ನ ಫಾರ್ಮ್ ಫಿಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಈ ಫಾರ್ಮ್ನ ನಾವು ಫಿಲ್ ಮಾಡಿದ್ರೆ ಅಕಸ್ಮಾತ್ ಈ ಒಂದು ಪಾಲಿಸಿ ಟರ್ಮ್ ಅಲ್ಲಿ ನನಗೇನೋ ಹೆಚ್ಚು ಕಡಿಮೆ ಆಯಿತು, ನಾನು ತೀರ್ ಹೋದೆ ಅಂತಂದ್ರೆ ನನ್ನ ಯಾವುದೇ ಲೋನ್ಸ್ ಇದ್ರೂ ಕೂಡ ₹1 ಕೂಡ ಅವರು ಈ ನನ್ನ ಕವರೇಜ್ ಅಮೌಂಟ್ ಇಂದ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಅದು ಕೇವಲ ನನ್ನ ಫ್ಯಾಮಿಲಿಯ ಕೈ ತಲುಪುತ್ತೆ. ಸೊ ಈ ಒಂದು ಫಾರ್ಮ್ನ ಫಿಲ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಕ್ವೆಶನ್, ಬೆಸ್ಟ್ ಕಂಪ್ನಿನ ಹೇಗೆ ಫೈಂಡ್ ಔಟ್ ಮಾಡೋದು, ಯಾವ ರೀತಿ ಗೊತ್ತಾಗುತ್ತೆ? ಮೊದಲನೇದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಈಗಾಗಲೇ ನಾನು ಹೇಳಿದ್ದೆ, ಯಾವ ಕಂಪ್ನಿ ಹೈಯೆಸ್ಟ್ ನಂಬರ್ಸ್ ಅಲ್ಲಿ ಆ ಒಂದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರುತ್ತೋ ಅದನ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಅಂತ. ಸೊ 99%, 98% ಈ ರೀತಿಯಾದಂತಹ ಒಂದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದ್ರೆ ಆ ಕಂಪ್ನಿ ಚೆನ್ನಾಗಿದೆ ಅಂತ ಅರ್ಥ. ಸೊ ಉದಾಹರಣೆಗೆ 100 ಜನರಲ್ಲಿ ಎಷ್ಟು ಜನರಿಗೆ ಈ ಒಂದು ಕಂಪ್ನಿ ಕ್ಲೇಮ್ ಅನ್ನ ನೀಡಿದೆ, ಕ್ಲೇಮ್ ನ ಸೆಟಲ್ ಮಾಡಿದೆ ಅನ್ನೋದೇ ಈ ಒಂದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಸೊ ಎರಡನೇ ಫ್ಯಾಕ್ಟರ್ ಏನ್ ಗಮನಿಸಬೇಕು, ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ. ಕ್ಲೇಮ್ ಏನೋ ನೀಡಿದೆ, ಆದ್ರೆ ನಾವು ತಗೊಂಡಿರ್ತಕ್ಕಂತಹ ಒಂದು ಕವರೇಜ್ ಬಂದು ಕೋಟಿ ಅಂತ ಇಟ್ಕೊಳ್ಳಿ. ಆ ಕೋಟಿಲಿ ನಮ್ಗೆ ಕೇವಲ 10 ಲಕ್ಷ ಅಮೌಂಟ್ ನ ಅವರು ಸೆಟಲ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಎಷ್ಟು ಅಮೌಂಟ್ ಅನ್ನ ಅವರು ಸೆಟಲ್ ಮಾಡಿದ್ದಾರೆ, ನಮ್ಮ ಕವರೇಜ್ ಎಷ್ಟಿದೆ, ಸೊ ಸೆಟಲ್ಮೆಂಟ್ ಆಗಿರೋ ಅಮೌಂಟ್ ಎಷ್ಟು ಅನ್ನೋದೇ ಈ ಒಂದು ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ. ಸೊ ಇದು ಕೂಡ ಜಾಸ್ತಿ ಇರಬೇಕಾಗತ್ತೆ. ಕೋಟಿ ಕವರೇಜ್ಗೆ ₹1,00,00,000 ನೀಡಿದ್ದಾರೆ ಅಂತಂದ್ರೆ 100% ರೇಷಿಯೋ ಇರುತ್ತೆ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಏನು, ಕ್ಲೇಮ್ ರಿಜೆಕ್ಷನ್ ರೇಷಿಯೋ. ಎಷ್ಟು ಜನರ ಕ್ಲೇಮ್ ನ ಈ ಪರ್ಟಿಕ್ಯುಲರ್ ಕಂಪ್ನಿ ರಿಜೆಕ್ಟ್ ಮಾಡಿದೆ ಅನ್ನೋದೇ ಈ ಒಂದು ರೇಷಿಯೋ. ಬಟ್ ಈ ರೇಷಿಯೋ ಬಂದು ಕಡಿಮೆ ಇರಬೇಕಾಗತ್ತೆ. ಪ್ರತಿಯೊಂದು ರೇಷಿಯೋ ನಾವು ಜಾಸ್ತಿ ಇರೋದನ್ನ ನೋಡ್ತಾ ಇದೀವಿ, ಬಟ್ ದಿಸ್ ಪರ್ಟಿಕ್ಯುಲರ್ ಏನು ಕ್ಲೇಮ್ ರಿಜೆಕ್ಷನ್ ರೇಷಿಯೋ ಇದೆ ಇದು ಕಡಿಮೆ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಸಾಲ್ವೆನ್ಸಿ ರೇಷಿಯೋ. ಇದು 150% ಅಥವಾ 1.5 ಇರಬೇಕಾಗತ್ತೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಗ್ರೂಪ್ ಅಲ್ಲಿ ಏನೋ ಒಂದು ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲರೂ ಹೋಗಿ ಒಟ್ಟಿಗೆ ಈ ಒಂದು ಕಂಪ್ನಿಲಿ ಇನ್ಶೂರೆನ್ಸ್ ನ ಕ್ಲೇಮ್ ಮಾಡಬೇಕಾದ್ರೆ ಆ ಕಂಪನಿ ಹತ್ರ ಅಟ್ ಒನ್ಸ್ ಎಲ್ಲರಿಗೂ ಸೆಟಲ್ ಮಾಡುವಂತಹ ಒಂದು ಕೆಪಾಸಿಟಿ ಇದೆಯಾ ಅನ್ನೋದೇ ಈ ಒಂದು ಸಾಲ್ವೆನ್ಸಿ ರೇಷಿಯೋ. ಸೊ ಇದು ಕೂಡ ಹೈ ಇರಬೇಕಾಗತ್ತೆ. ಇನ್ ಕೇಸ್ 150% ಇತ್ತು ಅಂತಂದ್ರೆ ಒಳ್ಳೇದು, ಅಥವಾ 1.5 ಇರಬೇಕಾಗತ್ತೆ. ಸೊ ದ ಮೇನ್ ಫ್ಯಾಕ್ಟರ್ ಹೆಸರು, ನಮ್ಮ ಹೆಸರಿಂದ ನಮ್ಮನ್ನ ಕರೆಯಲಾಗತ್ತೆ. ಸೊ ಎಲ್ಲರೂ ಖುಷಿ ಪಡ್ತೀವಿ. ಅದೇ ರೀತಿ ಪ್ರತಿಯೊಂದು ಕಂಪ್ನಿಗೆ ಒಂದು ಹೆಸರಿದೆ. ಸೊ ಆ ಕಂಪ್ನಿಯ ಹೆಸರಿಗೆ ಒಂದು ವ್ಯಾಲ್ಯೂ ಇದೆಯಾ, ಜನ ಏನ್ ಹೇಳ್ತಾರೆ ಅದ್ರ ಬಗ್ಗೆ, ಇದನ್ನ ಕೂಡ ನೀವು ಗಮನಿಸಬೇಕಾಗತ್ತೆ. ಸೊ ಆ ಕಂಪ್ನಿಗೆ ಒಳ್ಳೆಯ ಹೆಸರಿತ್ತು ಅಂತಂದ್ರೆ ಕೂಡ ನೀವು ಆ ಫ್ಯಾಕ್ಟರ್ನ ಕೂಡ ಇಲ್ಲಿ ಆಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್, ಯಾವ ಏಜ್ ನಲ್ಲಿ ನಾವು ಪಾಲಿಸಿ ತಗೊಂಡ್ರೆ ಒಳ್ಳೇದು? ಎಷ್ಟು ಬೇಗ ನೀವು ಈ ಒಂದು ಟರ್ಮ್ ಇನ್ಶೂರೆನ್ಸ್ ನ ಮಾಡಿಸ್ತಿರೋ ಅಷ್ಟು ಬೇಗ ಒಳ್ಳೇದು. ಉದಾಹರಣೆಗೆ ನಿಮ್ಗೀಗ 26 ವರ್ಷ ಅನ್ಕೊಳ್ಳಿ, ನಿಮ್ಗೆ ಯಾವುದೋ ಒಂದು ಜಾಬ್ ಸಿಕ್ಕಿದೆ. ಸೊ ಇಮಿಡಿಯೇಟ್ ಆಗಿ ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸ್ಕೊಳ್ಳಿ. ಸೊ ಇಯರ್ಲಿ ಪ್ರೀಮಿಯಂ ಏನಿರುತ್ತೆ 10 ವರ್ಷ ಇರುತ್ತೆ. ಸೊ ನೀವು ಈಗೇನು 10,000 ಕಟ್ಟಕ್ಕೆ ಶುರು ಮಾಡ್ತೀರಿ, ಕಂಪ್ಲೀಟ್ ಏನು ಒಂದು ಟರ್ಮ್ ನ ಚೂಸ್ ಮಾಡಿರ್ತೀರಿ, ಆ ಟರ್ಮ್ ಮುಗಿಯೋವರೆಗೂ ಕೂಡ ನೀವು ಪ್ರತಿ ವರ್ಷ ಪ್ರೀಮಿಯಂ ಆಗಿ ಕೇವಲ 10,000 ಕಟ್ತೀರಿ. ಹಾಗೆ ಕವರೇಜ್ ಬಂದು 1 ಕೋಟಿ ಇರುತ್ತೆ. ಸೊ ಇವತ್ತೇನು ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಬೇಕಾದ್ರೆ 10,000 ಪ್ರೀಮಿಯಂನ ಕಟ್ಟಿರ್ತೀರಿ, ನಿಮ್ಮ ಕಂಪ್ಲೀಟ್ ಟರ್ಮ್ ಮುಗಿಯೋವರೆಗೂ ಕೂಡ ಅದೇ ಒಂದು ಪ್ರೀಮಿಯಂ ಅಮೌಂಟ್ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಫ್ಲಕ್ಚುಯೇಷನ್ಸ್ ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಏನಾದರೂ ನಿಮ್ಮ ಏಜ್ 30, 40 ಈ ರೀತಿ ಇದ್ದಾಗ ನೀವು ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಳಕ್ ಹೋಗ್ತೀವಿ ಅಂತಂದ್ರೆ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಸೊ ಅಟ್ ದ ಅರ್ಲಿಯೆಸ್ಟ್ ನೀವು ಈ ಒಂದು ಇನ್ಶೂರೆನ್ಸ್ ನ ತಗೊಂಡ್ರೆ ನಿಮಗೆ ಪ್ರೀಮಿಯಂ ಕಡಿಮೆ ಇರುತ್ತೆ, ಹಾಗೆ ಕವರೇಜ್ ಕೂಡ ಹೆಚ್ಚಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಪ್ರೂಫ್, ಇನ್ಕಮ್ ಪ್ರೂಫ್ ಏನ್ ತೋರಿಸಬೇಕು? ಸೊ ನೀವೇನಾದ್ರೂ ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ರೆ ಅಥವಾ ನಿಮಗೆ ಆದಾಯ ಬರ್ತಾ ಇದೆ ಅಂತಂದ್ರೆ, ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಂತಂದ್ರೆ ಕಂಪ್ನೀಸ್ ನಿಮಗೆ ಈ ಒಂದು ಪಾಲಿಸೀಸ್ ನ ನೀಡ್ತಾರೆ. ನನ್ನ ಹತ್ರ ಜಾಬ್ ಕೂಡ ಇಲ್ಲ, ಆದಾಯ ಕೂಡ ಇಲ್ಲ ಅಂತಂದ್ರೆ ಯಾವ್ದಾದ್ರು ಕಂಪ್ನೀಸ್ ನನಗೆ ಈ ಒಂದು ಪಾಲಿಸಿನ ಕೊಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾವುದೇ ಕಂಪ್ನಿ ನಮಗೆ ಪಾಲಿಸಿನ ಪ್ರೊವೈಡ್ ಮಾಡೋದಿಲ್ಲ. ಸೊ ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ರೆ ನಿಮ್ಮ ಸ್ಯಾಲರಿ ಸ್ಲಿಪ್ಸ್ ನ ಇನ್ಕಮ್ ಪ್ರೂಫ್ ಆಗಿ ತೋರಿಸಬೇಕಾಗತ್ತೆ. ಅಥವಾ ವ್ಯಾಪಾರ ಮಾಡ್ತಾ ಇದ್ರಿ, ಬೇರೆ ಏನಾದ್ರೂ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತಂದ್ರೆ ನೀವು ನಿಮ್ಮ ITR ನ ಕೊಡ್ಬೇಕಾಗತ್ತೆ. ಸೊ ಜಾಬ್ ಮಾಡ್ತಿರೋರ್ನ ಕೂಡ ಕೆಲವೊಮ್ಮೆ ಕೆಲವೊಂದು ಕಂಪ್ನೀಸ್ ITR ಕೇಳ್ಬೋದು, ಬಟ್ ಎಲ್ಲ ಕಂಪ್ನೀಸ್ ಕೇಳೋದಿಲ್ಲ. ಕೆಲವೊಂದು ಕೇವಲ ಸ್ಯಾಲರಿ ಸ್ಲಿಪ್ಸ್ ಮೇಲೆ ಕೂಡ ಬೇಸ್ ಆಗಿರುತ್ತೆ. ಸೊ ಈ 2 ಆಪ್ಷನ್ ಇತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಇನ್ಶೂರೆನ್ಸ್ ನ ಮಾಡಿಸ್ಬೋದು. ನೆಕ್ಸ್ಟ್ ಕ್ವೆಶನ್, ನಮ್ಮ ಮಕ್ಕಳ ಹೆಸರಲ್ಲಿ ಅಥವಾ ಹಿರಿಯರ ಹೆಸರಲ್ಲಿ ತಗೊಂಡ್ರೆ ಒಳ್ಳೇದಾ? ಯೂಶುವಲಿ ಯೋಚನೆ ಮಾಡ್ತೀವಲ್ಲ, ಸೀನಿಯರ್ ಸಿಟಿಸನ್ ಸೇವಿಂಗ್ ಪ್ಲಾನ್, ನಾನು ಓಕೆ ನಮ್ಮ ಅಪ್ಪನ ಹೆಸರಲ್ಲಿ ತಗೊಂಡ್ಬಿಡ್ತೀನಿ, ನನಗೆ ಇದು ಸಿಗುತ್ತೆ, ಮಕ್ಕಳ ಹೆಸರಲ್ಲಿ ಮಾಡಿಸ್ಬಿಡೋಣ, ಇದು ಒಳ್ಳೇದಾ? ಇದನ್ನ ಹಾಗೆ ಮಾಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಯಾರ ಆದಾಯದ ಮೇಲೆ, ಅಂದ್ರೆ ನನ್ನ ಮನೆಗೆ ನಾನು ಅರ್ನಿಂಗ್ ಮೆಂಬರ್ ಆಗಿತ್ತು ಅಂತಂದ್ರೆ, ನನ್ನ ಮೇಲೆ ಅವರು ಡಿಪೆಂಡೆಂಟ್ ಆಗಿದ್ದಾರೆ ಅಂತಂದ್ರೆ ಫಿನಾನ್ಷಿಯಲಿ ನಾನು ನನ್ನ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಬೇಕಾಗತ್ತೆ. ನನ್ನ ಮಕ್ಕಳದಾಗಿರ್ಲಿ ಅಥವಾ ನನ್ನ ತಂದೆ ತಾಯಿದು ಮಾಡಿಸಿದ್ರಲ್ಲಿ ವೇಸ್ಟ್ ಆಗುತ್ತೆ ಈ ಒಂದು ಪರ್ಪಸ್ ಇಂದ. ಸೊ ನಿಮ್ಮ ಫ್ಯಾಮಿಲಿಗೆ ನೀವೊಬ್ಬರೇ ಬ್ರೆಡ್ ಅರ್ನರ್ ಆಗಿದ್ದು, ನೀವೊಬ್ಬರೇ ಕೆಲಸ ಮಾಡ್ತಿದ್ದು, ಫಿನಾನ್ಷಿಯಲಿ ಅವರು ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅಂತಂದ್ರೆ ಈ ಒಂದು ಇನ್ಶೂರೆನ್ಸ್ ನ ನೀವು ತಗೊಳ್ಳೇಬೇಕು. ಸೊ ಮೇನ್ ಕ್ವೆಶನ್, ಈ ಪಾಲಿಸಿನ ತಗೊಂಡಿದೀವಿ, ಎಲ್ಲವನ್ನ ಅರ್ಥ
ಮಾಡ್ಕೊಂಡಿದ್ದೀವಿ, ಎಲ್ಲವನ್ನ ಸೆಕ್ಯೂರ್ ಕೂಡ ಮಾಡಿದ್ದೀನಿ. ಇದ್ರ ಬಗ್ಗೆ ನಾನು ನನ್ನ ಫ್ಯಾಮಿಲಿಗೆ ಹೇಳಬೇಕಾ? ಎಸ್, ಖಂಡಿತವಾಗ್ಲೂ ಹೇಳಬೇಕು. ಈ ರೀತಿಯಾದಂತಹ ಒಂದು ಪಾಲಿಸಿ ತಗೊಂಡಿದ್ದೀನಿ, ಪಾಲಿಸಿ ಡಾಕ್ಯುಮೆಂಟ್ಸ್ ಇದು. ಸೊ ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಈ ಒಂದು ನಂಬರ್ಗೆ ಕಾಲ್ ಮಾಡು, ಈ ಒಂದು ಅಡ್ರೆಸ್ಗೆ ಹೋಗಿ ಮೀಟ್ ಮಾಡು, ಏನೆಲ್ಲ ಪ್ರಾಸೆಸ್ ಇದೆ ಪ್ರತಿಯೊಂದನ್ನು ನೀವು ಅವ್ರಿಗೆ ತಿಳಿಸಿ ಹೇಳಿದ್ರೆ ಖಂಡಿತವಾಗ್ಲೂ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಏನು ಬರುತ್ತೆ, ಎಮೋಷನಲ್ ಬ್ರೇಕ್ ಡೌನ್ ಆಗೋ ಟೈಮಲ್ಲಿ ಫಿನಾನ್ಷಿಯಲಿ ಅಟ್ಲೀಸ್ಟ್ ಅವರು ಸ್ಟೇಬಲ್ ಆಗಿರ್ತಾರೆ. ಎಲ್ಲಿಂದ ಏನು ಮಾಡಬೇಕು ಅನ್ನೋಂಥ ಒಂದು ಟೆನ್ಷನ್ ಅವ್ರಿಗೆ ಆಗೋದಿಲ್ಲ. ಸೊ ಮೇನ್ ಥಿಂಗ್, ಈ ಪಾಲಿಸಿ ಬಗ್ಗೆ ಗೊತ್ತಿತ್ತು ಅಂತಂದರೆ ಅವರು ಏನೆಲ್ಲ ಪ್ರಾಸೆಸ್ ಮಾಡಬೇಕು ಅವರು ಕೂಡ ಮಾಡ್ಬೋದು. ಇಲ್ಲ ಇದ್ರ ಬಗ್ಗೆ ಅರಿವೇ ಇಲ್ಲ ಅಂತಂದರೆ ನೀವು ಇಷ್ಟು ಕಷ್ಟಪಟ್ಟಿರೋದು ಕೂಡ ಇಲ್ಲಿ ವ್ಯರ್ಥ ಆಗುತ್ತೆ. ಸೊ ಎಲ್ಲರೂ ಕೂಡ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ತಗೊಂಡ್ರೆ ಒಳ್ಳೆಯದು. ನೀವು ಆನ್ಲೈನಲ್ಲಾದರೂ ತಗೊಳ್ಳಿ, ಆಫ್ಲೈನಲ್ಲಾದರೂ ತಗೊಳ್ಳಿ. ಇನ್ ಕೇಸ್ ಆನ್ಲೈನಲ್ಲಿ ತಗೊಂಡ್ರೆ ನಿಮಗೆ ಪ್ರೀಮಿಯಂ ಕಡಿಮೆ ಆಗುತ್ತೆ, ಹಾಗೆ ಕೆಲವೊಂದು ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಉದಾಹರಣೆಗೆ ಪಾಲಿಸಿ ಬಜಾರ್, ಇವರು ನಮಗೆ ಡಿಸ್ಕೌಂಟ್ನ ನೀಡ್ತಿದ್ದಾರೆ 10%. ಈ ರೀತಿಯಾದಂತಹ ಒಂದು ಡಿಸ್ಕೌಂಟ್ನ ಇವರು ನಮಗೆ ಪಾಲಿಸಿ ಮೇಲೆ ನೀಡ್ತಾರೆ. ಅದೇ ರೀತಿ ನಾವು ಇಲ್ಲಿ ಪಾಲಿಸಿನ ಕಂಪೇರ್ ಕೂಡ ಮಾಡ್ಬೋದು. ಅಂದರೆ ಯಾವ ಪಾಲಿಸಿ ಬೆಟರು, ನಾನು ಯಾವುದನ್ನು ಚೂಸ್ ಮಾಡಬೇಕು ಅದನ್ನೆಲ್ಲ ಕಂಪೇರ್ ಮಾಡಿ ತಗೊಳ್ಬೋದು. ಬಟ್ ಎಸ್, ಎಲ್ಲವನ್ನ ತಗೊಂಡಾದ್ಮೇಲೆ ಕ್ಲೇಮ್ ಟೈಮಲ್ಲಿ ಹೇಗೆ? ಬಿಕಾಸ್ ಇಂಪಾರ್ಟೆಂಟ್ ಅದೇ ಅಲ್ವಾ, ಎಲ್ಲವನ್ನ ಮಾಡಿಟ್ಟು ಕ್ಲೇಮ್ ಮಾಡೋ ಟೈಮಲ್ಲಿ ಕ್ಲೇಮ್ ಆಗಿಲ್ಲ ಅಂತಂದರೆ ಯೂಸ್ ಏನು? ಸೊ ಇಲ್ಲಿ ಇದರ ಟೆನ್ಷನ್ ಕೂಡ ಇಲ್ಲ. ಕ್ಲೇಮ್ಗೆ ಅಂತಾನೆ ಸಪ್ರೇಟ್ ಟೀಮ್ ಇದೆ. ನೀವು ಒಂದು ಕಾಲ್ ಮಾಡಿದ್ರೆ ಸಾಕು, ಅವರು ಪ್ರತಿಯೊಂದು ಪ್ರಾಸೆಸ್ ಅಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇದೇ ರೀತಿ ಇವರ ಆಫ್ಲೈನ್ ಸ್ಟೋರ್ಸ್ ಕೂಡ ಇದೆ. ಸೊ 51 ಸಿಟೀಸ್ ಅಲ್ಲಿ ಇವರ ಸ್ಟೋರ್ಸ್ ಈಗ ಲೊಕೇಟ್ ಆಗಿದೆ. ಸೊ ನೀವು ಆಫ್ಲೈನ್ ನಲ್ಲಿ ಕೂಡ ಏನಾದರೂ ಹೆಲ್ಪ್ ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಏಜೆಂಟ್ ನಿಮ್ಮ ಮನೆಗೆ ಬಂದು ಹೆಲ್ಪ್ ಮಾಡುವಂತಹ ಪ್ರಾಸೆಸ್ ಕೂಡ ಇಲ್ಲಿ ಸಾಧ್ಯವಾಗುತ್ತೆ. ನೀವೇನಾದ್ರೂ ಒಂದು ಕರೆ ಮಾಡಿ ಅವ್ರಿಗೆ ನಿಮ್ಮ ಪ್ರಾಬ್ಲಮ್ಸ್ ನ ತಿಳಿಸಿದ್ರಿ ಅಂತಂದ್ರೆ. ಸೊ ನಾವೇನ್ ಮಾಡ್ಬೇಕು, ಮೊದಲು ಕಾಲ್ ಮಾಡಿ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಬೇಕಾಗತ್ತೆ. ಅವರು ಕಾಲಲ್ಲಿ ಟ್ರೈ ಮಾಡ್ತಾರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ಲಿ ನಿಮ್ಮ ಮನೆಗೆ ಬಂದು ಅವರು ಹೆಲ್ಪ್ ಮಾಡುವಂತಹ ಕಂಪ್ಲೀಟ್ ಸಾಧ್ಯತೆ ಇಲ್ಲಿ ಇರುತ್ತೆ. ಉದಾಹರಣೆಗೆ ನೀವೀಗ ಒಂದು ಹೊಸ ಪಾಲಿಸಿ ತಗೊಳ್ಬೇಕು ಅಂತಿದ್ದೀರಿ ಅನ್ಕೊಳ್ಳಿ. ನೀವು ಆನ್ಲೈನಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಹೇಗೆ ಮಾಡಬೇಕು ಅಂತ. ಸೊ ನೀವು ಕಾಲ್ ಮಾಡಿ ಅವ್ರಿಗೆ ಹೇಳ್ತೀರಿ, ಈ ರೀತಿ ನೋಡ್ತಾ ಇದ್ದೀನಿ, ನನ್ಗೆ ಗೊತ್ತಾಗ್ತಿಲ್ಲ ಅಂತ. ಸ್ಟಿಲ್ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಅದರ ನಂತರ ಕೂಡ ಆಗಿಲ್ಲ ಅಂತಂದ್ರೆ ಅವರು ನಿಮ್ಮ ಮನೆಗೆ ಬಂದು ಎಲ್ಲ ಪ್ರಾಸೆಸ್ನ ಮಾಡಿ ನಿಮ್ಗೊಂದು ಹೊಸ ಪಾಲಿಸಿನ ಮಾಡಿಕೊಟ್ಟು ಹೋಗ್ತಾರೆ. ಅಕಸ್ಮಾತ್ ನಮಗೆ ಈ ಪಾಲಿಸಿ ಇಷ್ಟ ಆಗಿಲ್ಲ ಅಂತಂದ್ರೆ ರೀಫಂಡ್ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲಿ ರೀಫಂಡ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಂದ್ರೆ ನಿಮ್ಮ ಒಂದು ಪಾಲಿಸಿನ ಇವರು ಕ್ಯಾನ್ಸಲ್ ಮಾಡಿ ಅಮೌಂಟ್ ಏನು ಕಟ್ಟಿರ್ತೀರಿ ಅದನ್ನ ರೀಫಂಡ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಟರ್ಮ್ಸ್ ಮೇಲೆ ಖಂಡಿತವಾಗ್ಲೂ ಅದು ಬೇಸ್ ಆಗಿರುತ್ತೆ. ಸೊ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಇವರು ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಆಗಿ ನಿಲ್ತಾರೆ. ಸೊ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಒಂದು ಪಾಲಿಸಿನ ತಗೊಳ್ಬೇಕು ಅಂತಿದ್ದೀರಿ ಅಂತಂದ್ರೆ, ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಆಗಿರ್ಬೋದು, ಯಾವುದೇ ಒಂದು ಇನ್ಶೂರೆನ್ಸ್ ಪಾಲಿಸಿ ಆಗಿದ್ರು ಕೂಡ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪೇರ್ ಮಾಡಿ ನೀವು ಖಂಡಿತವಾಗ್ಲೂ ತಗೊಳ್ಬೋದು. ಸೊ ನಮ್ಮ ಫ್ಯಾಮಿಲಿಯ ಸುರಕ್ಷೆ ಖಂಡಿತವಾಗ್ಲೂ ನಮ್ಮ ಕೈಲಿರುತ್ತೆ. ಅಂದರೆ ನಾವು ಇರುವವರೆಗೂ ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತೀವಿ. ನಾವು ಇಲ್ಲ ಅಂದಾಗ ಕೂಡ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತಂದರೆ ಟರ್ಮ್ ಇನ್ಶೂರೆನ್ಸ್ನ ನಾವು ಖಂಡಿತವಾಗ್ಲೂ ಮಾಡಿಸ್ಬೇಕಾಗತ್ತೆ. ಸೊ ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಯಾವುದು ಅನ್ನೋದನ್ನು ನೀವು ಚೂಸ್ ಮಾಡಿಕೊಂಡು ನಿಮ್ಮ ಏಜ್ ಹಾಗೂ ನಿಮ್ಮ ಅರ್ನಿಂಗ್ಗೆ ತಕ್ಕ ಹಾಗೆ ಖಂಡಿತವಾಗ್ಲೂ ಪ್ಲಾನ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದೆ, ಪ್ರತಿಯೊಂದು ಕ್ವೆಶನ್ಸ್ ಏನು ಬರುತ್ತೆ ಒಬ್ಬ ಮನುಷ್ಯ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ಇತ್ತು ಅಂತಂದ್ರೆ ಆ ಫ್ಯಾಮಿಲಿ ಆರ್ಥಿಕವಾಗಿ ಖಂಡಿತವಾಗ್ಲೂ ಸಬಲವಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಆದ್ರೆ ನೀವೆನ್ನು ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಇರ್ತಕ್ಕಂಥ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನ ದಿಕ್ಕನ್ನ ಖಂಡಿತವಾಗ್ಲೂ ಬದಲಾಯಿಸುತ್ತೆ. ಸೊ ನಾನು ನಿಮ್ಸನ್ನು ಬರ್ತೀನಿ. ಈ ವಿಡಿಯೋನ ಯಾರು ಕೊನೆವರೆಗೂ ನೋಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಮಸ್ತೆ.